ನಮಸ್ತೆ ಗೆಳೆಯರೆ. ಅಧರ್ಮಿಗಳು ಮಾತ್ರ ಧರ್ಮದ ಜೊತೆ ಹೊಡೆದಾಡುತ್ತಾರೆ. ಅಧರ್ಮಿಗಳು ಧರ್ಮವನ್ನು ಸಹಿಸುವುದಿಲ್ಲ. ಈ ದೇಶದಲ್ಲಿ ಧರ್ಮಗಳು ಮಾತ್ರ ಉಳಿಯುತ್ತವೆ. ಈ ವಿಶ್ವದಲ್ಲಿ ಧರ್ಮಗಳು ಮಾತ್ರ ಉಳಿಯುತ್ತವೆ. ಎಲ್ಲ ಧರ್ಮದಲ್ಲೂ ಸ್ವಲ್ಪ ಮಟ್ಟಿಗೆ ಅಧರ್ಮ ಕಸದ ರೀತಿ, ಕಸದ ರೀತಿ ಇರುತ್ತದೆ. ಆ ಧರ್ಮದ ಕೆಲಸ ಆ ಕಸವನ್ನು ತೆಗೆಯುವುದು. ಬಟ್ ಈ ಒಂದು ಧರ್ಮ ತುಂಬ ಪವಿತ್ರ ಕುರಾನ್ ಎಂದು ಕರೆಸಿಕೊಂಡು, ಪವಿತ್ರ ಧರ್ಮ ಎಂದು ಕರೆಸಿಕೊಂಡು ತಮ್ಮ ಧರ್ಮದ ಕಸ ಬೀಳುತ್ತಿದ್ದರೆ ಅದನ್ನು ಸ್ವಚ್ಛ ಮಾಡಿಕೊಳ್ಳುತ್ತಿರುವುದು ವಿಷಾದನೀಯ. ಧರ್ಮವನ್ನು ಕೇಳಿ ಕೇಳಿ ಕೊಲ್ಲುವುದು ನಮ್ಮ ದೇಶದಲ್ಲಿ ವಾಡಿಕೆಯಾಗಿ ಹೋಗಿದೆ. ನಾರ್ತ್ ವೆಸ್ಟ್ ಇಂದ, ವಾಯುವ್ಯ ದಿಕ್ಕಿನಿಂದ ಬಂದವರೆಲ್ಲ ನಮ್ಮ ಧರ್ಮದ ಹೆಸರಿನಲ್ಲಿ ಕೊಲೆಗಳನ್ನು ಮಾಡಿದ್ದಾರೆ. ತಾಯಿಯ ಮುಂದೆ ಮಕ್ಕಳನ್ನು ಸಿಗಿದು ಹಾರವಾಕಿದ್ದಾರೆ. ತಾಯಿಯ ಕಾಲಿಗೆ ಮಕ್ಕಳನ್ನ ಹೆಣಗಳನ್ನಾಗಿ ನೇತು ಹಾಕಿದ್ದಾರೆ. ಇಂದು ನಡೆಯುತ್ತಿರುವುದು ಹೊಸ ವಿಚಾರವಲ್ಲ. ಧರ್ಮದ ಜೊತೆ ಎಂದೂ ಹೋರಾಡುವುದಿಲ್ಲ. ಒಂದು ಧರ್ಮದ ಹೆಸರಿನಲ್ಲಿ ಈ ರೀತಿಯ ಅಧರ್ಮ ನಡೆಯುತ್ತಿದ್ದರೆ ಆ ಧರ್ಮದಲ್ಲಿರುವವರೆಲ್ಲ ಹೊರಬಂದು ಇದು ಅಧರ್ಮ, ನಮ್ಮ ಧರ್ಮದಲ್ಲಿ ಹುಟ್ಟಿ ಬಂದ ಅಧರ್ಮ, ಇದನ್ನು ನಾವು ಖಂಡಿಸುತ್ತೇವೆ ಅಂತ ಹೇಳುವವರೆಗೂ ನಿಮ್ಮ ಧರ್ಮಕ್ಕೆ ತುಂಬ ಸಂಕಷ್ಟ ಬರುತ್ತೆ ಎಂದು ತಿಳಿದುಕೊಂಡು ನಡೆಯಿರಿ. ಇದು ನಿಮಗೆ ಮುಗ್ಧ ಸಮಯ, ಇದು ಒಳ್ಳೆಯ ಸಮಯ, ಮುಗ್ಧ ಸಮಯ. ನೀವು ಎಲ್ಲರೂ ಹೊರಬಂದು ಇದನ್ನು ಖಂಡಿಸಬೇಕಾಗಿದೆ. ಇದಕ್ಕೆ ಅಂತ್ಯ ಹಾಡಬೇಕಾಗಿದೆ. ಮೂರ್ಖನ ಮಾತುಗಳಲ್ಲಿ ಧರ್ಮ ಎನ್ನುವ ಒಂದು ಚಾಪ್ಟರ್ ಅಲ್ಲಿ ಅಹೋರಾತ್ರ ಒಂದು ಕಥೆಯನ್ನ ಮೆನ್ಷನ್ ಮಾಡಿದ್ದಾನೆ. ಅದರಲ್ಲಿ ಒಬ್ಬ ಹಿಂದೂ ಧರ್ಮದ ಹುಡುಗ ಮದುವೆಯಾಗಿ ಮಧುಚಂದ್ರಕ್ಕೆ ಕಾಶ್ಮೀರಕ್ಕೆ ಹೋಗುತ್ತಾನೆ. ಆ ಬಸ್ಸಲ್ಲಿ ಆತಂಕವಾದಿಗಳ ಅಟ್ಯಾಕ್ ಆಗುತ್ತೆ. ಅವರು ಬಂದು ಒಬ್ಬೊಬ್ಬರನ್ನ ಕುರಾನಿನ ಆಯತವನ್ನ ಹೇಳು ಎಂದು ಹೇಳಿದವರನ್ನೆಲ್ಲ ಬಿಡ್ತಾರೆ, ಹೇಳದವರನ್ನ ಕೊಲ್ತಾರೆ. ನೀನು ಅಧರ್ಮಿ ಅಂತ. ಹಾಗಿರುವಾಗ ಈ ಹುಡುಗನ ಸರದಿ ಬರುತ್ತೆ. ಈ ಹುಡುಗನನ್ನ ಕುರಾನನ ಒಂದು ಆಯತ ಹೇಳು ಎಂದು ಕೇಳುತ್ತಾರೆ. ಆಗ ಇವನು ಭಗವದ್ಗೀತೆಯ ಒಂದು ಸಾಲನ್ನ, ದಕ್ಷಿಣ ಭಾರತದ ಕರ್ನಾಟಕದ ಹುಡುಗ, ಉರ್ದು ಜನರ ಜೊತೆ ಬೆರೆತು ಅಭ್ಯಾಸ ಇರುತ್ತೆ, ಉರ್ದು ಸ್ಲ್ಯಾಂಟ್ ಅಲ್ಲಿ ಹೇಳ್ತಾನೆ. ಆಗ ಅವರು ಆಯ್ತು ಅಂತ ಬಿಟ್ಟು ಕಳಿಸ್ತಾರೆ. ಹೊರಬಂದ ನಂತರ ಆತನ ಮಡದಿ ಕೇಳ್ತಾಳೆ, ಅದು ಹೇಗೆ ನೀನು ಭಗವದ್ಗೀತೆ ಹೇಳಿದ್ರು ಬಿಟ್ಟು ಕಳಿಸೋರು ಅಂತ. ಆ ಹುಡುಗ ಒಂದು ದೊಡ್ಡ ಮಾತು ಹೇಳ್ತಾನೆ. ನೋಡು, ಅವರು ಧರ್ಮಿಗಳಾಗಿದ್ರೆ ಈ ರೀತಿ ಅಧರ್ಮದ ಕೆಲಸ ಮಾಡುತ್ತಿರಲಿಲ್ಲ, ಧರ್ಮವನ್ನು ವಿಚಾರಿಸಿ ಕೊಲ್ಲುತ್ತಿರಲಿಲ್ಲ. ಅವರು ಕೊಲ್ಲುತ್ತಿದ್ದಾರೆ ಎಂದರೆ ಎಲ್ಲೋ ಅವರಿಗೆ ಧರ್ಮ ಗೊತ್ತಿಲ್ಲ. ಅವರು ಅವರ ಧರ್ಮದ ಆಯತವನ್ನು ಸರಿಯಾಗಿ ಓದಿದ್ರೆ ಅವರು ಈ ಕೆಲಸ ಮಾಡ್ತಿರ್ಲಿಲ್ಲ. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ನಾನು ಯಾವುದೋ ಒಂದು ಶ್ಲೋಕವನ್ನ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸಿಸಿ ಅಂತ ಹೇಳಿದಾಗ ಅವನು ನನಗೆ ಗೊತ್ತಿದೆ ಅನ್ನೋ ನನ್ನ ದೃಢ ಸಂಕಲ್ಪ ನೋಡಿ ಬಿಟ್ಬಿಟ್ಟ. ಹಾಗಾಗಿ ಅವನು ಧರ್ಮಿಯಾಗಿದ್ರೆ ಈ ಅಧರ್ಮದ ಕೆಲಸ ಮಾಡ್ತಿರ್ಲಿಲ್ಲ. ಅವನು ಅಧರ್ಮಿ. ಅವನು ಯಾವ ಧರ್ಮಕ್ಕೂ ಸೇರಿದವನಲ್ಲ. ಧರ್ಮ ಎಂದು ಹೇಳಿಕೊಳ್ಳುವ ಯಾವ ಧರ್ಮಕ್ಕೂ ಅವನು ಸೇರಿಕೊಳ್ಳುತ್ತಿರಲಿಲ್ಲ. ಹಾಗಾಗಿ ಅವನು ಅಧರ್ಮಿ. ಅವನನ್ನ ಒಂದು ಮರಣದವರೆಗೂ ಹೋರಾಡಿ ನಾನು ಕೊಲ್ಲಬೇಕಾಗಿತ್ತು. ಆದರೆ ಇತರರ ಜೀವನವನ್ನ ಅಡ ಇಡುವ ಹಾಗಿಲ್ಲ. ಹಾಗಾಗಿ ನಾನು ಭಗವದ್ಗೀತೆಯ ಶ್ಲೋಕವನ್ನ ಧೈರ್ಯವಾಗಿ ಹೇಳಿದಾಗ ಅವನು ಕುರಾನಿನ ಆಯತವೇ ಎಂದು ತಿಳಿದು ನಮ್ಮನ್ನ ಬಿಟ್ಟುಬಿಟ್ಟ ಅಂತ ಹೇಳ್ತಾನೆ. ಇದರಲ್ಲಿ ನಾವು ಕಲಿಬೇಕಾಗಿರೋದೇನೆಂದ್ರೆ, ಧರ್ಮಿ ಯಾವತ್ತೂ ಅಧರ್ಮದ ಕೆಲಸ ಮಾಡುವುದಿಲ್ಲ. ಇಂತಹ ಅಧರ್ಮಿಗಳನ್ನ ಎಲ್ಲ ಧರ್ಮದವರು ಸೇರಿ ಮಟ್ಟ ಹಾಕಬೇಕು, ಸೆದೆ ಬಡಿಯಬೇಕು. ಸೆದೆ ಬಡಿಯೋದು ಅಂದ್ರೆ, ಸೆದೆ ಅಂದ್ರೆ ಮೂಲವಿಲ್ಲದೆ ಹಾಗೆ ನಾಶ ಮಾಡೋದು. ಆ ಕೆಲಸ ಇವತ್ತು ನಮ್ಮ ಭಾರತ ಸರ್ಕಾರ ಮಾಡ್ತಾ ಇರೋದು ಶ್ಲಾಘನೀಯವಾಗಿದೆ.
ತುಂಬ ಬೇಜಾರಾಗುತ್ತೆ. ಕಾಶ್ಮೀರಕ್ಕೆ ಹೋಗೋದು ಮಧುಚಂದ್ರಕ್ಕೆ ಜನ ಅಂತಹ ಪವಿತ್ರವಾದ ಶಿವಪಾರ್ವತಿಯರಂತಹ ದಂಪತಿಗಳನ್ನು ಹಿಡಿದು ಕೊಲ್ಲುವುದು, ಬೇರ್ಪಡಿಸುವುದು, ಗಂಡನ್ನು ಕೊಂದು ಹೆಂಡತಿಯನ್ನು ಬಿಟ್ಟು ಆ ವೇದನೆ ರೋದನೆಗಳನ್ನು ಖುಷಿ ಪಡುವುದು, ಇದು ವಿಕೃತ ಅಧರ್ಮ. ಇದು ಈ ಧರ್ಮವನ್ನು ಖಂಡಿಸದೆ ಹೊರಬರದೆ ನಾನು ಧರ್ಮಿ, ಈ ಅಧರ್ಮವನ್ನು ಖಂಡಿಸದೆ ಹೊರಬರದೆ ನಾನು ಧರ್ಮಿ ಅಂತ ಹೇಳಿಕೊಂಡು ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳುವವರಿಗೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ನೀವು ಧರ್ಮಿಗಳೇ ಆಗಿದ್ರೆ ಮುಸಲ್ ಇಮಾನ್, ಒಳ್ಳೆಯ ಇಮಾನ್ ಇರೋವರೇ ಆಗಿದ್ರೆ ನಿಮ್ಮ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಈ ಧರ್ಮವನ್ನು ಖಂಡಿಸಿ ಹೊರಬಂದು ನಿಂತ್ಕೊಳ್ಳಿ. ಒಳಗೊಳಗೆ ನಗುವುದನ್ನು ಬಿಟ್ಟುಬಿಡಿ. ನೀವು ಅಧರ್ಮಿಗಳಾಗ್ತೀರಿ. ಅಧರ್ಮಿಗಳಾಗದೆ ನಿಮ್ಮ ಧರ್ಮ ಶ್ರೇಷ್ಠ ಎಂದು ನಿರೂಪಿಸಿಕೊಳ್ಬೇಕು ಅಂದರೆ ಹೊರಬಂದು ಹೇಳಿ. ಇದು ವಿಕೋಪಕ್ಕೆ ಹೋದ್ರೆ ತುಂಬಾ ವಿಕೃತ ರಕ್ತಪಾತಗಳಿಗೆ ಕಾರಣ ಆಗುತ್ತೆ. ಭಾರತ ದೇಶದ ಎಲ್ಲ ಪ್ರಜೆಗಳು ಇದನ್ನ ಹೊರಬಂದು ಖಂಡಿಸಿ ಮತ್ತೆಂದೂ ಆಗದಂತೆ ನೋಡಿಕೊಳ್ಳಿ. ನಾಚಿಕೆಗೆಟ್ಟವರು ಮಾತ್ರ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾರೆ. ಇವರ ಅಪ್ಪನೇ ಬಂದು ಸ್ಯಾಲರಿ ಕೊಟ್ಟಂಗೆ ಅಲ್ಲ. ಅವರ ಧರ್ಮದಿಂದ ಆದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತೆ, ಬೇರೆ ಧರ್ಮದಿಂದ ಆದರೆ ಅದು ಧಾರ್ಮಿಕವಾದ ಅಟ್ಯಾಕ್ ಅಂತೆ. ಇಂತಹ ವಿಕೃತರನ್ನ ಪಾರ್ಲಿಮೆಂಟಲ್ಲಿ ಕೂಡಿಸ್ಕೊಳ್ಳೋದೇ ತಪ್ಪು. ಇಂತಹ ವಿಕೃತರನ್ನ ಖಂಡಿಸಬೇಕು ಮೊದಲು. ಇಂತಹ ದಾಳಿಗಳನ್ನ ಹೊಗಳುವವರು, ಖುಷಿ ಪಡುವವರು, ಇಂತಹವರನ್ನ ಮಟ್ಟ ಹಾಕಬೇಕು. ಅನ್ನ ಭಾರತ, ಕರ್ಮಭೂಮಿ, ಪುಣ್ಯಭೂಮಿ, ಮೋಕ್ಷ ಭೂಮಿ ಭಾರತ, ಕ್ಷಾತ್ರ ಭೂಮಿ ಭಾರತ. ನಿಮಗೆಲ್ಲ ಬಕ್ತಿಯಾರ್ ಖಿಲ್ಜಿ ನಳಂದ ಯೂನಿವರ್ಸಿಟಿಯನ್ನ ಹಾಳು ಮಾಡಿದ್ದು ಮಾತ್ರ ಪಾಠಗಳಿದೆ. ಅದೇ ಬಕ್ತಿಯಾರ್ ಖಿಲ್ಜಿಯನ್ನ ಕಾಲು ಕೈ ಮುರಿದು ಚಿತ್ರ ಹಿಂಸೆ ಮಾಡಿ ಹೊರಗಟ್ಟಿದ ಮಹಾಪುರುಷ ಕಾಮಾಖ್ಯ ಕಾಮರೂಪದ ದೊರೆಯ ಕತೆ ನಿಮಗಿಲ್ಲ. ನಮ್ಮ ದೇಶ ಯಾವ ತಪ್ಪುಗಳನ್ನು ಸಹಿಸಿಕೊಂಡಿಲ್ಲ, ಎಲ್ಲರಿಗೂ ಪಾಠ ಕಲಿಸಿದೆ. ಅಜ್ಞಾನದಿಂದ ಈಗ ನಾವು ಸೋರಿಸ್ಕೋತಾ ಇದ್ದೀವಿ ಮನೆ ಮಾಳಿಗೆನ. ನಾವು ಸ್ವಚ್ಛ ಮಾಡೋಣ. ಈ ದಾಳಿಯನ್ನ ಒಂದೇ ಕಂಠದಿಂದ ಪೂರ ಭಾರತ ಖಂಡಿಸೋಣ. ಪೂರ ವಿಶ್ವ ಬ್ರಹ್ಮಾಂಡದಲ್ಲಿ ಪ್ರತಿಧ್ವನಿಸುವ ಹಾಗೆ ಮಾಡೋಣ. ನಂಬಿ ದೇವರುಗಳೇ, ಇದನ್ನು ಮನಸಾರೆ ಪ್ರತಿಯೊಬ್ಬರು ನನ್ನ ಧರ್ಮ ಬೇರೆ ನಿನ್ನ ಧರ್ಮ ಬೇರೆ ಎನ್ನುವುದನ್ನು ಬಿಟ್ಟು ಪ್ರತಿಯೊಬ್ಬರೂ ಖಂಡಿಸಬೇಕಾಗಿದೆ. ಚರ್ಚುಗಳಿಂದ, ದೇಗುಲಗಳಿಂದ, ಮಸೀದಿಗಳಿಂದ, ಜೈನ ಬಸದಿಗಳಿಂದ, ಬುದ್ಧ ಸ್ತೂಪಗಳಿಂದ, ಪಾರ್ಸಿ ಮಂದಿರಗಳಿಂದ ಹೊರಬಂದು ಖಂಡಿಸಿ. ಇದು ದೇಶದ ರಕ್ಷಣೆಗೆ ಸಂಬಂಧಿಸಿದ್ದು, ಕಗ್ಗೊಲೆಗಳಿಗೆ ವಿರೋಧಿಸುವಂಥದ್ದು. ಇದಕ್ಕೆ ಉತ್ತರ ಸಿಗಬೇಕಿದೆ. ಇದನ್ನು ಧರ್ಮಗಳ ಯುದ್ಧ ಮಾಡುವುದು ಬೇಡ. ಧರ್ಮಗಳೆಲ್ಲ ಸೇರಿ ಅಧರ್ಮದ ವಿರುದ್ಧ ಯುದ್ಧ ಮಾಡೋಣ. ಇದನ್ನು ಖಂಡಿಸೋಣ. ಕಾಶ್ಮೀರಲ್ಲಿ ಈ ಘಟನೆ ಆಯಿತು ಅಂತ ಕಾಶ್ಮೀರಕ್ಕೆ ಹೋಗದೇ ಇರುವಂತಹ ಹೇಡಿತನ ಮಾಡೋದು ಬೇಡ. ನಾವು ಇನ್ನಷ್ಟು ಹೆಚ್ಚು ಜನ ಕಾಶ್ಮೀರಕ್ಕೆ ಹೋಗುವಂತಾಗಲಿ. ಬೆಂಗಳೂರು, ಬಾಂಬೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಎಲ್ಲರೂ ಲೋಕಲ್ ಟ್ರೈನಲ್ಲಿ ಹೋಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ರು. ಅದರ ಮಾರನೇ ದಿವಸನೇ ವೀರ ಮರಾಠಿಗರು, ಶಿವಾಜಿ ಛತ್ರಪತಿ ಮಹಾರಾಜರ ಅಂಶ ಇದೆ ಅನ್ಸುತ್ತೆ, ಮಾರನೇ ದಿವಸನೇ ಇನ್ನಷ್ಟು ಹೆಚ್ಚು ಬಂದು ರೈಲಲ್ಲಿ ಹೋದ್ರು. ಆ ರೀತಿ ಬೆಂಬಲಿಸೋದು ಬಿಟ್ಟು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತೆ ಅವನೋ ಇಡಿಯಟ್ ಹೇಳ್ತಾನೆ. ಇಂಥವ್ರನ್ನೆಲ್ಲ ಪಾರ್ಲಿಮೆಂಟಲ್ಲಿ ಸುಕ್ಕಿಸಿ ಮೆರೆಸ್ತಾ ಇದ್ರಲ್ಲ, ಅದು ನಿಮ್ಮ ತಪ್ಪು. ದಯವಿಟ್ಟು ಅಧರ್ಮಗಳನ್ನೆಲ್ಲ ಖಂಡಿಸ್ತಾ ಹೋಗೋಣ. ಕಸದಲ್ಲಿ ಭೇದ ನೋಡುವುದು ಬೇಡ. ಕಸ ಕಸನೇ,
ಅಧರ್ಮವೆಲ್ಲ ಕಸನೆ, ಅಧರ್ಮದ ವಿರುದ್ಧ ಹೋರಾಡೋಣ. ಧನ್ಯವಾದ. ಅಹೋರಾತ್ರ.